ಇವತ್ತು ಏನು 21 ಸೋಮವಾರ ಕೋಲಾರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಅಂತ ಹಮ್ಮಿಕೊಂಡಿದ್ವಿ. ಅದಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಪ್ಪ ವಿಚಾರ ಅಂದರೆ, ಕೋಲಾರ ತಾಲೂಕು ಒಂದೇನಹಳ್ಳಿ ಗ್ರಾಮದಲ್ಲಿ ಸುಮಾರು 4 ಸರ್ವೆ ನಂಬರ್ಗಳು ಅಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿರುತ್ತೆ. ಅದರ ವಿಚಾರವಾಗಿ ಇಲ್ಲಿನ ತಹಸೀಲ್ದಾರ್ ನಯನಾ ಮೇಡಮ್ ಅವರು 2 ದಿನಾಂಕಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಸರ್ವೆ ಮಾಡಿ ಅನ್ನುವಂಥ ವಿಚಾರವನ್ನು ದಿನಾಂಕ 5ನೇ ತಿಂಗಳು 3ನೇ ತಾರೀಕು ಕೊಟ್ಟಿರ್ತಾರೆ. ಅವತ್ತು ಬಂದಿರಲ್ಲ ಸರ್ವೆ ಅಧಿಕಾರಿ ಹಾಗೂ ಇಲ್ಲಿನ ಕೇಸು ಇವರು ಇದ್ದಾರಲ್ಲ RI ಇವರು ಬಂದಿರಲ್ಲ. ಮತ್ತು 7ನೇ ತಿಂಗಳು 14ನೇ ತಾರೀಕು ಕೊಟ್ಟಿರ್ತಾರೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಬಂದು ಅಲ್ಲೇ ಕಾದಿರ್ತೀವಿ, ಅವತ್ತು ಬಂದಿರಲ್ಲ. ಏನಪ್ಪ ಅಂದರೆ, ಮೇಲಾಧಿಕಾರಿ ಯಾವುದೇ ಒಂದು ಆದೇಶ ಕೊಟ್ಟರೇನು ಇಲ್ಲಿನ RI ಮತ್ತು ಸರ್ವೆ ಅಧಿಕಾರಿಗಳು ಮತ್ತು ಸೆಕ್ರೆಟರಿ ಏನು ಇವರು ಅಧಿಕಾರಿಗಳಿದ್ದಾರೆ, ಮೇಲಾಧಿಕಾರಿಗಳು, ಇವರು ಮೇಲಾಧಿಕಾರಿ ಕೊಟ್ಟಿರುವಂಥ ಆದೇಶನ ಉಲ್ಲಂಘನೆ ಮಾಡಿ ಬರ್ದಿರ ಮತ್ತೆ 2 ದಿನ ಬಿಟ್ಟು ಸುಮ್ಮನೆ ನಾಮಕಾವಸ್ಥೆಗೆ ಅಲ್ಲಿಗೆ ಬಂದು ನಾವು ಸರ್ವೆ ಅವ್ರು ಬಂದಿದ್ದೀರಿ ಅನ್ನುವಂಥ ವಿಚಾರ ತಿಳಿಸಿರ್ತಾರೆ. ಇಲ್ಲಿ ಬಂದು ಅಲ್ಲಿ ಸರ್ವೆ ಅವರು ಸುಮಾರು 1 ವಾರದ ಕಾಲ ಅವರು ಏನೋ ಅವರು ಸಮಸ್ಯೆಗಳು ಈಡೇರಿಕೆಗೆ ಪ್ರತಿಭಟನೆ ಮಾಡ್ತಾಯಿದ್ರು. ಅಂಥ ಟೈಮಲ್ಲಿ ಸರ್ವೆ ಅವ್ರು ಹೆಂಗೆ ಬರ್ತಾರೆ? ಮತ್ತೆ ಸರ್ವೆ ಅಧಿಕಾರಿ ಏನು ಮಾಡಿದ್ದಾನೆ, ನಾನು ಒಂದು 4 ಚೇಂಜ್ ಅಳತೆ ಮಾಡಿ ನಾನು ಕೇಸಿದೆ ಕೋರ್ಟಲ್ಲಿದ್ದೆ, ಏನಕ್ಕಪ್ಪ ಬರ್ತೀನಿ ನೀನು ಅಂದರೆ ಜನರಿಗೆ ದಿಕ್ಕು ತಪ್ಪಿಸೋದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಇದನ್ನು ನಾನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ. ನಿಮ್ಮ ಕಚೇರಿ ಇವಾಗ ಕಂದಾಯ ಇಲಾಖೆ ಅಂದರೆ ಸರ್ಕಾರಿ ಭೂಮಿ ಉಳಿಸೋದಕ್ಕೆ ಅಧಿಕಾರಿಗಳ ಕರ್ತವ್ಯ ಜವಾಬ್ದಾರಿ. ಇವತ್ತು KRS ಬಗ್ಗೆ ಹೋರಾಟ ಮಾಡಿ ನಾವು ಸರ್ಕಾರ ಜಮೀನು ಉಳಿಸಿದೆ ಅಂತ, ಆದರೆ ಸರ್ಕಾರ ಜಮೀನನ್ನು ಬರ್ಬಾರೆ ಮಾಡೋದಕ್ಕೆ, ಭೂಗಳ್ಳರಿಗೆ ಮಾರಾಟ ಮಾಡೋದಕ್ಕೆ ಇವತ್ತು ಅಧಿಕಾರಿಗೆ ಮೊದಲನೇ ಇದರಲ್ಲಿರ್ತಾರೆ, ಓಡೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ಆದರೆ ಉಳಿಸಿದ ಕೆಲಸವನ್ನು ಮಾಡ್ತಾ ಇಲ್ಲ. ಆ ವಿಚಾರವನ್ನು ಇವತ್ತು ತಿಳಿದು ನಾವು KRS ಪಕ್ಷದ ಕಡೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವಾಗ ಯಾರಿದ್ದಾರೆ ತಹಸೀಲ್ದಾರ್ ಹಾಗೂ ಗ್ರೇಟ್ ತಹಸೀಲ್ದಾರ್ ಯಾರೇನೋ ಇದು ಬಂದು ಇಂಥ ದಿನ ಸರ್ವೆ ಮಾಡಿ ಒತ್ತುವರಿದಾರರನ್ನ ಬಿಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕುವಂಥ ಕೆಲಸ ಮಾಡ್ತೀವಿ ಅನ್ನೋವಂಥ ಭರವಸೆ ಕೊಟ್ಟರೆ ಮಾತ್ರ ಇವತ್ತು KRS ಪಕ್ಷ ಇಲ್ಲಿಂದ ಎದ್ದು ಹೋಗತ್ತ, ಇಲ್ಲಿಂದ ಈ ಹೋರಾಟವನ್ನು ಕೈ ಬಿಡಲ್ಲ ಅಂತ ತಿಳಿಸ್ತಾ ಇಲ್ಲಿನ ಸರ್ ಅಲ್ಲಿ ಯಾರಿದ್ದಾರೆ ಮೇಡಮ್ ಅವರು ಕರೀರಿ, ಅವ್ರ ವಿಚಾರ ಏನು? ತಹಸೀಲ್ದಾರ್ ಮೇಡಮ್ ಇದ್ದಾರಲ್ಲ, ಗ್ರೇಟ್ ತಹಸೀಲ್ದಾರ್ ಇದ್ರು ಬರ್ತೀವಿ ಅಂತ ಹೇಳಿದ್ರೆ ಒಂದು ಮಾತು ಕರೀರಿ. ಅದು ಬಂದು ಇಂಥ ಡೇಟ್ ನಾವು ಮಾಡ್ತೀವಿ ಅವ್ರ ವಿಚಾರ ಅವ್ರಿಗೆ ಕರ್ಸ್ತೀವಿ. ಯಾರಿದ್ರೆ ಇವಾಗ ಅವ್ರೇನು ಇವಾಗ ಅರ್ಥ ಆಗಿದೆ. ನಾವು ವಿಚಾರ ತಿಳಿಸ್ಬೇಕು ಮೊದಲು, ನಾವು ಇದು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಆ ತಿಳ್ಕೊಳ್ಳಿ ಇದ್ರೆ ಅವ್ರು ಗೊತ್ತಾಗಬೇಕಲ್ಲ. ಇಲ್ಲ ಮನವಿ ಏನು ಕೊಡೋಲ್ಲ ನಾವು, ಅವ್ರು ಕೊಟ್ಟಿರೋ ದಿನಾಂಕ ಬಂದಿಲ್ಲ, ಇಂಥ ದಿನಾಂಕ ಬಂದಿಲ್ಲ, ಯಾವ ದಿನ ಬರ್ತಿಲ್ಲ ಅನ್ನೋ ವಿಚಾರ. ಸಾಕಾ? ನಮಸ್ಕಾರ, ನಾನು KRS ಪಕ್ಷ ಕೋಲಾರ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದಿರೋ ವಿಚಾರ ಏನಪ್ಪ ಅಂದರೆ, ಹೊನ್ನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಸುಮಾರು 3-4 ಜನ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ. ಅದನ್ನು ತೆರವು ಮಾಡಿಸ್ಬೇಕು, ಸರ್ವೆ ಮಾಡಿಸಿ ತೆರವು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು AC ಮೇಡಮ್ ಅವ್ರಿಗೆ, EOಗೆ, CO ತಹಸೀಲ್ದಾರ್ಗೆ, PDOಗೆ ಎಲ್ರಿಗೂ ಮನವಿ ಕೊಟ್ಟಿರ್ತಾರೆ. ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಸರ್ವೆಗೆ ಬರಲ್ಲ, ಬಂದರೂ ಒಂದು 2-3 ಚೈನ್ ಹಿಡಿತಾರೆ, ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ನಮ್ಮ ಕೋರ್ಟ್ ಟೈಮ್ ಆಯಿತು, ಅದ್ರ ಟೈಮ್ ಆಯಿತು, ನಮ್ಗೆ ಬೇರೆ ಕೆಲಸ ಇದೆ ಅಂತೇಳಿ 2-3 ಡೇಟ್ ಕೊಟ್ಟರು ಅವ್ರು ಸರ್ವೆ ಮಾಡಿರೋದಿಲ್ಲ. ಅದರಿಂದ ನಾವು ಇವತ್ತು ಇಲ್ಲಿ ಧರಣಿ ಹಮ್ಮಿಕೊಂಡಿರ್ತೀವಿ. ಇವ್ರು ಏನು ಮಾಡ್ತಾರಂದರೆ, ಬರೋ ಟೈಮಲ್ಲಿ ನಮಗೆ ಅರ್ಜಿದಾರರಿಗೆ ತಿಳಿಸೋದೇ ಇಲ್ಲ.
ಈ ಭೂಗಳ್ರು ಯಾರಿದ್ದಾರೆ ಅವ್ರಿಗೆ ಮಾತ್ರ ನಮಗಿಂತ ಮೊದಲೇ ಕರೆಸ್ಕೊಂಡು ಅವ್ರಿಗೆಲ್ಲ ಇದು ಮಾಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವತ್ತು ನಾವು ಧರಣಿ ಹಮ್ಮಿಕೊಂಡಿದ್ದೀವಿ. ಇದನ್ನು ಸರ್ವೆ ಮಾಡಿ ತೆರವುಗೊಳಿಸ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಡೋವರೆಗೂ ನಾವು ಈ ಧರಣಿ ಹಿಂದಕ್ಕೆ ಪಡೆಯಲ್ಲ. ಅವ್ರ ಆಶ್ವಾಸನೆ ಕೊಟ್ಟು ಇದನ್ನು ತೆರವು ಮಾಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಮತ್ತೆ ಇಲ್ಲಿನ ಆರೋಗ್ಯ ನಾವು ಕರೆ ಮಾಡ್ತೀನಿ. ಕರೆ ಮಾಡಿದಾಗ ನಮ್ಮ ತಾಲೂಕು ಅಧ್ಯಕ್ಷ ಸೀನಣ್ಣ ಅವ್ರು ಕರೆ ಮಾಡ್ತಾರೆ. ಅವ್ರು ಅವಾಗ ಇಲ್ಲ ನಾವು ಒಂದು 2-3 ದಿನದಲ್ಲಿ ನಿಮ್ಗೆ ಸರ್ವೆ ಮಾಡಿಕೊಡ್ತೀವಿ ಅಂತ ಸುಮ್ಮನೆ ಹೇಳುವಾಗ ನಾನು ಮಾತಾಡ್ತೀನಿ, ಫೋನ್ ತಗೊಂಡು, ಸರ್ ನಿಮ್ಮ ಮೇಲಾಧಿಕಾರಿ ನಿಮ್ಗೆ ತಿಳಿಸಿದ್ದಾರೆ, ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ಮಾಡ್ರಿ ಅಂದರೆ ಅಲ್ಲೇ ಇರೋಪ್ಪ ಬಂದು ಎಲ್ಲೇ ಇರೋ ನಾನು ಬಂದು ಮಾತಾಡ್ತೀನಿ ಏನಾದ್ರ ಇಂಥ ದೊಡ್ಡ ಬೆದರಿಕೆಯಾಗಿ ಹಾಕೋದೆಲ್ಲ ಬಿಡ್ರಿ, ನಿಮ್ಮ ಕರ್ತವ್ಯ ಏನು ಜವಾಬ್ದಾರಿ ಇದೆ ಮಾಡಿ. ಅಧಿಕಾರಿಗಳು ಇವತ್ತು ಜನರ ತೆರಿಗೆ ಸಂಬಳದಲ್ಲಿ ನೀವು ಬದುಕ್ತಾ ಇದ್ದೀರಿ, ನಿಮ್ಮ ಮಕ್ಕಳು ನೀವೆಲ್ಲ ಊಟದಿಂದ ಇದು ತಿಳ್ಕೊಂಡು ಸಾರ್ವಜನಿಕರ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಮ್ಮ ಇರುವಂಥ ಆರೋಗ್ಯ ಅವ್ರು ತಿಳ್ಕೋಬೇಕು ಅಂತ ಈ ರೀತಿ ತಿಳಿಸ್ತಾ ಇವ್ರ ಮೇಲೆ ನಾನು ದೂರನ್ನು ಕೊಟ್ಟಿದ್ದೀನಿ. KGF SP ಅವ್ರಿಗೂ ಕೊಟ್ಟಿದ್ದೀನಿ, ಮತ್ತು ಇಲ್ಲಿ ಗಲ್ಪೇಟೆ ಸ್ಟೇಷನ್ ಇಲ್ಲೇನೆ ಕೊಟ್ಟಿದ್ದೀನಿ. ಕಾನೂನು ರೀತಿ ಇವ್ರ ಮೇಲೆ ಹೋರಾಟ ಮಾಡೇ ಮಾಡ್ತೀನಿ. ಮತ್ತು ಇವ್ರ ವಿರುದ್ಧ ಇಂಥವರು ಈ ಇಲಾಖೆಯಲ್ಲಿ ಇರಬಾರ್ದು. ಯಾಕಪ್ಪ ಅಂದರೆ ರೈತ ಇವತ್ತು ಹೊಲ ಹೊಡೆಯೋದು ಬಿಟ್ಟು ಸರ್ಕಾರಿ ತಾಲೂಕು ಕಚೇರಿ ಸುತ್ತಾಡೋದು ಕೆಲಸ ಆಗಿದೆ. ತಿಂಗಳಾಂಗಟ್ಲೆ ಅಲ್ಲಿ ಹೋಗ್ಬೇಕು ಪಾಪ. ಯಾಕಪ್ಪ ಅಂದರೆ ಇಂಥ ಭ್ರಷ್ಟ ಅಧಿಕಾರಿಗಳಿಂದ. ಅದಕ್ಕೆ ಇವ್ರಿಗೆ ಸರಿಯಾದ ರೀತಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು DC ಅವ್ರಿಗೆ ಕೊಡ್ತೀವಿ. ಮತ್ತು AC ಅವ್ರಿಗೆ ನಮ್ಮ ತಹಸೀಲ್ದಾರ್ ನಯನಾ ಮೇಡಮ್ ಅವ್ರಿಗೆ ತಿಳಿಸ್ತೀನಿ. ಮೇಡಮ್, ನೀವು ಮೊದಲು ಇಂಥವ್ರನ್ನ ನಿಮ್ಮ ಕಚೇರಿಯಿಂದ ಹೊರಗೋಡಿಸ್ಬೇಕು. ಯಾಕಪ್ಪ ಅಂದರೆ ನಿಮ್ಮಂಥವ್ರಿಗೆ ಕೆಟ್ಟ ಹೆಸರು ತರುವಂಥ ಅವರು ಇದ್ದಾರಲ್ಲ, ಇವರು ನರಕ ತೋರಿಸ್ತಾ ಇದ್ದಾರೆ. ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ಳುವಂಥ ವ್ಯಕ್ತಿ ನನಗೆ ಫೋನ್ ಮಾಡಿ ಹೇಳ್ತಾನೆ, ನೀನು ಅಲ್ಲೇ ಬಂದು ಮಾತಾಡ್ತೀನಿ ಅನ್ನುವಂಥ ಗುಂಡಾಗಿರಿ ವರ್ತನೆ ಮಾಡ್ತಾನೆ. ಅದಕ್ಕೆ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇವಾಗ ಮನವಿ ಕೊಡ್ತೀವಿ ಸರಿ ಅಂತ ಹೇಳಿ ಕರ್ಗೆ ಅವ್ರು ಮಾತಾಡಬೇಕು. ನೀನು ಇಲ್ಲೇ ಕೂತ್ಕೊಂಡು ಟೈಮ್ ಆದ್ಮೇಲೆ ಅವನು ನಿಮ್ಮ ಜವಾಬ್ದಾರಿ ಆಮೇಲೆ ಎಷ್ಟು ಟೈಮ್ ಇದೆ? 12 ನಿಮಗೆ ಬರಲ್ಲ. ಅದಕ್ಕೆ ಸರ್ ಸರ್ ನಾವು ಏನು ಗೊತ್ತ ಬಂದಿಲ್ಲ ಇಲ್ಲೇ ಸಾಯಂಕಾಲ ಮುಗಿಯಲ್ಲ 12 ಕ್ಲಾಸು 2 ಅವರಲ್ಲಿ ನಿನ್ನ ವಿಚಾರ. ಆಮೇಲೆ ಇದ್ರೆ ನಿನ್ನ ಜವಾಬ್ದಾರಿ. ಆಮೇಲೆ ಏನೇನು ನಮ್ಮ ಜನರಿಗೆ ಹೋರಾಟ ಮಾಡ್ತಾರೆ. ನಾವು ಬಂದು ಕೂತ್ಕೊಂಡು ಬರ್ತಾರೆ ದಾಖಲೆ ಮುಂದಕ್ಕೆ ಕೊಟ್ಟಿರೋದು ಇವೆಲ್ಲ ಮುಂದಕ್ಕೆ ದಾಖಲೆ ಆಗ್ತದೆ. ಏನೋ ಮಾಡ್ಬೇಕು ಲೈವ್ ನೋಡ್ಬಾ ಏನಾಗಿದೆ ಇರ್ತಬಪ್ಪ ಇಲ್ಲಿ ಏನಾಗಿದೆ ಹೋಗ್ತಿದ್ದಲ್ಲ ಹೋಗ್ತಾ ಇದೆ ಇಲ್ಲಿ ಕೂತಿದ್ದ ಜನ ನೋಡ್ರಿ ಪಾಪ. ಇವತ್ತು ರೈತರು ಹಳ್ಳಿಗಳಲ್ಲಿ ಜಮೀನಲ್ಲಿ ವ್ಯವಸಾಯ ಮಾಡಿದ್ರೆ ಕಚೇರಿಯಲ್ಲಿ ಸುತ್ತಾಡೋ ಕೆಲಸ ಮಾಡಿ ಜನಗಳನ್ನು ನೋಡಿ ಜನ ಆಚೆ ಇರೋರೆಲ್ಲ ನೋಡ್ತು ಜನ ಈ ರೀತಿ ಕಚೇರಿ ಸುತ್ತಾಡಬೇಕು. ಅಧಿಕಾರಿಗಳು ಕೂತ್ಕೊಂಡು ಆರಾಮಾಗಿ ಇರ್ಬೇಕು, ಸಂಬಳ ತಗೊಂಡು ಹೋಗೋಣ ಅಂತ ಈ ರೈತ ಪಾಪಗಳು ಕುಡಿದು ತೆರಿಗೆ ಕಟ್ಟಿದ್ರೆ ಇವ್ರಿಗೆ ಸಂಬಳಗಳು. ಆದ್ರೆ ಇವರು ಹಂಗೆಲ್ಲ ಆರಾಮಾಗಿ ಕುತ್ಕೊಂಡು ಸಂಬಳ ತಗೊಂಡು ಅದೇ ಹೋಗ್ತಾ ಇದೀವ. ರೈತ ಬಂದು 6 ತಿಂಗಳು 3 ತಿಂಗಳು ಸುತ್ತಾಡ್ಲಿ. ಈ ರೀತಿ ಏನು ಈ ತಾಲೂಕು ಜನ ತಿಳ್ಕೋಬೇಕು. ಇಂಥ ಕಚೇರಿಗಳಲ್ಲಿ ಏನೋ ಸಮಸ್ಯೆ ಇದೆ KRS ಪಕ್ಷ ಗಮನಕ್ಕೆ ತನ್ನಿ, ನಿಮ್ಗೆ ನ್ಯಾಯ ಕೊಡಿಸೋ ಕೆಲಸ ನಾವು ಮಾಡ್ತೀವಿ. ಯಾಕಪ್ಪ ಅಂದ್ರೆ ನೀವು ಪಾಪ ಹೊಲ ಹೊಡೆದು ಬಿಟ್ಟು ಊರಲ್ಲಿ ಇಲ್ಲ ಕಚೇರಿ ಹತ್ರ ಬಂದು ತಿಂಗಳಾಂಗಟ್ಲೆ ಅಲ್ಲಿತಾ ಇರ್ತೀರ. ಅದೇ ಅಧಿಕಾರಿಗಳು ನಿಮ್ಗೆ ಮಾಡಿಕೊಡೋಲ್ಲ. ಅವರು ಏನಂದ್ರೆ ಆರಾಮಿರ್ತಾರೆ, ಆಯ್ತು ಹೋಗಿ ಮಾಡ್ಕೊಡ್ತೀವಿ, ಇವತ್ತು ಬನ್ನಿ ನಾಳೆ ಬನ್ನಿ ಅನ್ನೋಂಥ ವಿಚಾರ. ಅದಕ್ಕೆ ಕೋಲಾರ ಜನತೆ ತಿಳ್ಕೋಬೇಕು. ಒಳ್ಳೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇವತ್ತು KRS ಪಕ್ಷ ರಾಜ್ಯಾದ್ಯಂತ
ಸರ್ಕಾರಿ ಭೂಮಿ ಜನರ ಕಟ್ಟೆ ತೆರಿಗೆ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇವತ್ತು ಏನು ಈ ಹೋರಾಟವನ್ನು ನಾವು ನ್ಯಾಯ ಸಿಗೋವರೆಗೂ ಇದನ್ನು ಕೈ ಬಿಡೋಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಇದನ್ನು ಇವಾಗ ಡೈರೆಕ್ಟರ್ ತಹಸೀಲ್ದಾರ್ ಅವರು ಬಂದು ಅವರು ಯಾವಾಗ ಅದನ್ನು ಮಾಡ್ತೀರಾ ಅಂತ ಹೇಳ್ತೀವಿ ಅಂತ ಅವಾಗ ಹೇಳಿದ್ರು. ಇವಾಗ ಅವ್ರು ಬಂದರೆ ಇಂಥ ದಿನ ಅವರೇ ಬಂದು ಖುದ್ದಾಗಿ ತಹಸೀಲ್ದಾರ್ ಅವರು ನಾನೇ ಇದ್ದು ಅಲ್ಲಿ ಅದನ್ನು ಸರ್ವೆ ಮಾಡಿಸ್ತೀನಿ ಅಂತ ನಮಗೆ ಫೋನಲ್ಲಿ ಹೇಳಿದ್ರು. ಇಲ್ಲೇ ಇವಾಗ ಹೇಳ್ತೀನಿ ಇರಲಿ. ಅದರಿಂದ ಇವಾಗ ಬಂದು ಏನು ಹೇಳ್ತಾರೆ ಭರವಸೆ ತಗೊಂಡೋಣ ಅಂತ ಕಾಯ್ತಾ ಇದ್ದೀವಿ. ಮದುವೆ ಕೊಡ್ತೀವಿ ಮೇಡಮ್. ಮತ್ತೆ ಅದೇ ವಿಚಾರ ಮೇಡಮ್ ಇದು ಏನಪ್ಪ ಅಂದ್ರೆ 2 ದಿನಾಂಕಗಳನ್ನು ಮಿಸ್ ಮಾಡಿದ್ದಾರೆ. ನಾವು ತಹಸೀಲ್ದಾರ್ ಮೇಡಮ್ ಆಗಲಿ ತಾವಾಗಲಿ ಮತ್ತೆ ಅಲ್ಲಿ ಬಂದು ಸರ್ವೆ ಮಾಡಿದ್ವಿ. ಯಾಕಂದ್ರೆ ಸರ್ಕಾರಿ ಭೂಮಿ ಜನಕ್ಕೆ ಇರಬೇಕು, ಸರ್ಕಾರಕ್ಕೆ ಬರಬೇಕು. ಒತ್ತುವರಿದಾರರ ಪರವಾಗಿ ಕೆಲಸ ಮಾತಾಡ್ತೀನಿ ನಾರಾಯಣರು ಅವ್ರ ಪರವಾಗಿ ತುಂಬ ಕೈಗೊಳ್ಳಿಕ್ಕೆ ಹೇಳ್ತಾ ಇದನ್ನು ತಮಗೆ ಮೇಡಮ್ ಅವರು ಮಾತಾಡ್ದಂಗೆ 25 ಜನ ಡೇಟ್ ಕೊಟ್ಟಿದ್ದಾರೆ. ಅದನ್ನು ತಮಗೂ ಒಂದು ನಮ್ಮ ಕಳಿಸ್ತೀವಿ, ಪೊಲೀಸ್ ಬಂದೋಬಸ್ತು ಒಂದು ನಮ್ಮ ಕಳಿಸ್ತೀವಿ. ನಾವು ಒಪ್ಕೊಂಡಿಲ್ಲ ಆರ್ಐಗೆ BAಗೆ ಸರ್ವೇಯರ್ಸ್ಗೆ ಮತ್ತು ಪೊಲೀಸ್ ಮತ್ತು ಅಲ್ಲಿ 2 ದಿನಾಂಕಗಳಾಗಿದೆ. ಈ ದಿನಾಂಕ ಮಾಡಿಲ್ಲ ಅಂದರೆ ನಾವು ಹೋರಾಟ ಮಾಡಿ ಇಲ್ಲಿನ ಅಧಿಕಾರಿಗಳ ವಿರುದ್ಧ ಮಾತಾಡಬೇಕು. ಬಂದರೆ ಸಾರ್ವಜನಿಕ ತೆರಿಗೆ ತೆಗೆದುಕೊಳ್ಳಲ್ಲ. ಸರ್ಕಾರ ಬಂದು ರೀತಿ ಕೆಲಸ ಮಾಡಿ ಅಂತ ಸರ್ಕಾರ ಪರವಾಗಿ ಇದನ್ನು ಮಾಡಿಕೊಡ್ತೀವಿ. ಇಲ್ಲ ಅಂತ ಹೇಳಿಲ್ಲ. ಇವಾಗ 2 ದಿನಾಂಕ ಇವರು ಬಂದು ಸರ್ವೆ ಮಾಡಿ ತಹಸೀಲ್ದಾರ್ ಮೇಡಮ್ ಇವಾಗ ಸೈನು ಬೆಳಗ್ಬೋದು ಅಂತ ಸೈನು ನಾವೆಲ್ಲ ಹಾಕೋಕ್ಕಾಗಲ್ಲ, ಸಾರ್ವಜನಿಕರು ಹಾಕೋಕ್ಕಾಗಲ್ಲ. ಮೇಡಮ್ ಅವ್ರು ಹಾಕೋ ಸೈನನ್ನು ನಾವು ಹಾಕೋಕ್ಕಾಗಲ್ಲ. ಅವ್ರು ಹಾಕಿ ಇದನ್ನು ಉಲ್ಲಂಘನೆ ಮಾಡ್ತಾರೆ. ಅಂದರೆ ಕೆಲವು ಏನು ಹೇಳ್ತಾರೆ. ಅದರಿಂದ 25ನೇ ಡೇಟ್ ಕೊಟ್ಟಿದ್ದಾರೆ. ಅವತ್ತು ಪೊಲೀಸ್ ಪರ್ಮಿಷನ್ ತಗೊಂಡಿದ್ರು, ಪೊಲೀಸರು ಅವತ್ತು ಬರಲಿಲ್ಲ. ಬಂದಿದ್ದಾರೆ ಮೇಡಮ್, ಅವರೇ ಬಂದಿಲ್ಲ. ಇವತ್ತು ಸರ್ಕಾರಿ ಜಮೀನು ಉಳಿಬೇಕಂತ ಕೇಳಿಸ್ತಂತೆ ಹೋರಾಟ ಮಾಡಿ ನಮ್ಮ ಮಕ್ಕಳ ಜಮೀನು ಹೋರಾಟ ಮಾಡ್ತಾರೆ. ಆ ರೀತಿ ಮಾಡಿ ನಾವು ಬಂದು ಮಾತಾಡೋಣ ನೀನು. ಯಾರ್ಯಾರು ಬಂದು ನಮ್ಗೆ ಧಮಕಿ ಹಾಕ್ತಾರೆ ಫೋನಲ್ಲಿ. ಅದೆಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇಂಥವರಿಂದ ಕಚೇರಿ ಕೆಟ್ಟಕ್ಕೆ ನಂಗೆ ಬಾ. ಅದರಿಂದ ಹಿಂಗೆ ತಗೊಳ್ಳಿ. ಇದನ್ನು 20 ಕಡೆ ಕೆಲಸ ಮಾಡೋದು ಕಚೇರಿ ಕೊಡಿ. ಕೊಡೋಣ ಯಾವ ಮತ್ತೆ ಕೊಟ್ಟಿದ್ದೀರಾ? ಮಾತಾಡೋಣ, ಮಾತಾಡು, ಹೇಳಿ ಅವ್ರಿಗೆ. ಪೊಲೀಸರು ಬರಲ್ಲ, ಯಾರು ಬರಲ್ಲ, ಪೊಲೀಸರು ಬರಲ್ಲ. ಈಗ ಸ್ಥಳಕ್ಕೆ ಕೊಟ್ಟಿರೋ ಡೇಟ್ಗೆ ಬರಲ್ಲ. ಮಾತಾಡಿದ್ರೆ ಲೇಜಿನೆಸ್ ಅವ್ರಿಗೆ. ಮತ್ತೆ ಈ ಮಾತಾಡ, ಏನು ಮಾತಾಡ್ಬೇಕಂದ್ರೆ ನಿಗದಿಪಡಿಸಿರೋ ಡೇಟ್ಗೆ ಯಾರು ಬರಲ್ಲ. ಇಲ್ಲ, ಇವ್ರ ಸುಮಾರು ಸತಿ ಬಂದಿದ್ರು. ನಾನೇ ಫೋನ್ ಮಾಡಿದ್ದೆ, ಎಲ್ಲ ಮಾತಾಡಿದ್ದೀರಿ. ಇವಾಗ ಮೇಡಮೇ ಡೇಟ್ ಕೊಟ್ಟಿದ್ದಾರೆ 25ನೇ ತಾರೀಕು. ಪೊಲೀಸವ್ರು ಅವ್ರು ನಾನು ಫೋನ್ ಮಾಡಿದ್ರು, ಇವರೇ ಬಂದಿಲ್ಲ ಅಂದ್ರೆ ಅವ್ರು ಬಂದು ಏನಪ್ಪ ಮೇಡಮ್, ಈಗ ಸರ್ವೆ ಅವರು ಬಂದ್ರೆ ನಮ್ಗೆ ಒಂದ್ ದಿವಸ ಮೊದ್ಲೇ ಇನ್ಫಾರ್ಮ್ ಮಾಡ್ಬೇಕು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಭೂಗಳ್ರನ್ನ ಮೊದ್ಲು ಕರ್ಸ್ಕೊಂಡಿರ್ತಾರೆ, ಆಮೇಲೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರ. ಬೇರೆ ಹೊಂದಿದ್ದಾರೆ ಅವ್ರಿಗೆ ಮಾಡೋದು. ಇವರು ಬಂದು ಮಾಡಲ್ಲ. ಅವರು ಅಲ್ಲಿ ಒಂದು ಗಿಡದಾಗ ಕುಂತ್ಕೊಂಡು ಯಾರು ನೀಲೇಶ್ವರು ಬರ್ಬೋದು, ಅವ್ರು ಪರ್ಪಾಟ್ ಬರ್ತಾರೆ. ಅವ್ರು ಇದ್ದಾಗ ಒಂದು ಮಾಡಿದ್ರೆ ಚೆನ್ನಾಗಿ ಬರ್ತದೆ, ಮಾಡಲ್ಲ.
ಎಲ್ಲೆಲ್ಲೋ ಏನಾಗ್ತದೆ ಅಂದ್ರೆ ಮೊದಲು ಕಳ್ಳರನ್ನ ಕರ್ಸ್ಕೊಂತಾರೆ, ನಮ್ಮನ್ನ ಯಾರು ಇದ್ ಮಾಡಿರ್ತಾರೆ ಅಂತ ಭೂಗಳ್ರು ಯಾರು ಇರ್ತಾರೋ ಅವ್ರನ್ನ ಕರ್ಸ್ಕೊಂಡು ಆ ಕೆಲಸ ಮಾಡೋದು. ನಾನು ಡೈರೆಕ್ಷನ್ ಮೇಡಮ್ ಮುಂದೆ ಬಂದಾಗ ಇಂದ ಊರ್ ಬರ್ತೀವಿ ಹೇಳ್ಬೇಕು. ಅವ್ರು ಹೇಳೋಲ್ಲ ಏನೂ ಇಲ್ಲ, ಅವ್ರು ಬರ್ತಾರೆ ಅವ್ರ ಹತ್ರ ಮಾಡ್ಕೊಂಡು ಬಂದ್ಬಿಡ್ತಾರೆ. ಬಂದು ಯಾರು ಕೊಟ್ಟಿರ್ತಾರಲ್ಲ ಇವ್ರು ಗಲಾಟೆ ಮಾಡೋದು ಈಗ ಇಂದ ಮೇಡಮ್ ಈಗ ಇನ್ನೊಂದು ಮೇಡಮ್ ಪಿ ಡಿ ಹೋಗಿ ಒಂದು ಕಾಲ್ ಮಾಡಿ ಹೇಳಿ ಮೇಡಮ್ ಅಲ್ಲಿ ಇದಾಗೈತೆ ಸರ್ವೆ ಸರ್ವೆ ಆಗಿ ಯಾರ್ದು ಆಧಾರ್ ಮಾಡಿಸ್ಕೊಡಿ ಅಂತ ಹೇಳಿ ನೀವು ಅವ್ರ ಸಂಬಂಧ ಇಲ್ಲ, ಯಾರ ಪಾರ್ಟಿನೇ ಇಲ್ಲ, ಪಾರ್ಟಿನೇ ಇಲ್ಲ, ರಿಜಿಸ್ಟರ್ ಆಗಿದೆ. ಅವ್ರು ಬರೋದು ಅಲ್ಲಿ ಒಂದು ಗಿಡದಾಗ ಕುತ್ಕೊಳ್ಳೋದು, ಯಾರು ಕರ್ಕೋಬೋದು, ಸರ್ವೆ ನಮ್ಗೆ ಹೇಳೋದು ಕರ್ಕೋತಾ ಇರೋದು. ಇಬ್ರು ಮಾಡಲ್ಲ, ಗೂಗಲ್ರು ಇರ್ತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿ ಫಸ್ಟ್ ಕರ್ಸ್ಕೊಂಡಿರ್ತಾರೆ, ಅವ್ರು ಮಾಡ್ಬಿಡೋದು, ಇಲ್ಲ ಅವ್ರು ಹಂಗೆ ಇದ್ದೋದು. ಗೋಕಾಕ್ನಲ್ಲಿ ಇದೀನಿ, ಗೋಕಾಕ್ನಲ್ಲಿ ಇದ್ದಾಗ ನೀವು ನಾವು ಸರ್ವೆ ಬಂದು ನೀವು ಬರ್ರಪ್ಪ ಅಂದ್ರೆ ನಾವು ಅಲ್ಲಿಂದ ಓಡ್ ಬರಕ್ಕಾಗತ್ತಾ? ಲೇ ಮುಗಿಸೋಣ, ಲೇ ಮುಗಿಸೋಣ. ಸಣ್ಣ ಮಾಡೋರ್ಗೆ